ಪ್ರತಿವೀಕ್ಷಕರೇ, ರಾಜ್ಯದಲ್ಲಿ ಖಾಲಿ ಇರತಕ್ಕಂತ 1500 ಫಾರ್ಮಸಿಸ್ಟ್ ಹುದ್ದೆಗಳನ್ನ ತುಂಬಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ಯೋಚನೆಯನ್ನು ಮಾಡಿದೆ. ಅವುಗಳಲ್ಲಿ 400 ಹುದ್ದೆಗಳನ್ನ ಆಲ್ರೆಡಿ ತುಂಬಬೇಕು ಅಂತ ಹೇಳಿ ಅದಕ್ಕೆ ಏರ್ಪಾಟುಗಳನ್ನು ಕೂಡ ಮಾಡಿದೆ. ಆರ್ಥಿಕ ಇಲಾಖೆಯು ಕೂಡ ಅದಕ್ಕೆ ಸೂಚನೆಯನ್ನ ನೀಡಿದೆ. ಒಪ್ಪಂದದ ಆಧಾರದ ಮೇಲೆ ಈ 400 ಹುದ್ದೆಗಳನ್ನ ಆಲ್ರೆಡಿ ತುಂಬಲಿಕ್ಕೆ ಎಲ್ಲಾ ವ್ಯವಸ್ಥೆಗಳು ಕೂಡ ನಡೀತಾ ಇದ್ದಾವೆ. ಇನ್ನು ಉಳಿದಂತೆ ಸುಮಾರು 1100 ಹುದ್ದೆಗಳನ್ನ ತುಂಬಬೇಕಾಗಿದೆ. ಅದಕ್ಕೆ ಮತ್ತೊಂದು ರೀತಿಯ ಏರ್ಪಾಟುಗಳನ್ನ ಈ ಒಂದು ಆರೋಗ್ಯ ಇಲಾಖೆ ಮಾಡ್ತಾ ಬಂದಿದೆ. ಸುಮಾರು ಈ 1000 ಹುದ್ದೆಗಳನ್ನ ಹೇಗ್ ತುಂಬಿಕೊಳ್ತಾ ಇದೆ, ಅದಕ್ಕೆ ಸ್ಯಾಲರಿ ಯಾವ ತರ ಕೊಡುತ್ತೆ ಎಂಬುದನ್ನ ಈ ವಿಡಿಯೋದಲ್ಲಿ ನಿಮ್ಗೆ ಹೇಳಕ್ ಹೋಗ್ತಾ ಇದ್ದೀನಿ. ಜೊತೆಗೆ ಏನು ಮಹಿಳೆಯರಿಗೆ ಉದ್ಯೋಗಿನಿ ಯೋಜನೆ ಅಡಿಯಲ್ಲಿ ಆರ್ಥಿಕ ಸೌಲಭ್ಯಗಳನ್ನ ಸರ್ಕಾರ ನೀಡ್ತಾ ಇದೆಯೋ ಇದ್ರ ಬಗ್ಗೆನೂ ಕೂಡ ಈ ವಿಡಿಯೋದಲ್ಲೇ ಮಾಹಿತಿ ನೀಡ್ತೀನಿ. ಈ ಎರಡು ವಿಚಾರಗಳನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ನಿಮ್ಗೆ ಹೇಳ್ಕೊಡಕ್ ಹೋಗ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆವರೆಗೆ ನೋಡಿ. ಹಾಗೂ ನೀವೇನ ಫಸ್ಟ್ ಟೈಮ್ ನನ್ನ ಚಾನಲ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆ ಮೂಲಕ ಸಪೋರ್ಟ್ ಮಾಡ್ತೀರಿ. ಜೊತೆಗೆ ನಾನ್ ಮಾಡ್ತಕ್ಕಂತ ಎಲ್ಲಾ ಈ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮಗ್ ಬಂದು ತಕ್ಷಣದಲ್ಲಿ ತಲುಪಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಪ್ರತಿವೀಕ್ಷಕರೇ, ಜೊತೆಗೆ ಒಂದು ಇಂಪಾರ್ಟೆಂಟ್ ವಿಚಾರನ ನಿಮ್ ಜೊತೆ ಹಂಚ್ಕೋಬೇಕು. ನಾನು ಮೆಂಬರ್ಗೆ ಅಂತ ಹೇಳಿ ಮೆಂಬರ್ಶಿಪ್ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ. ಮಾಹಿತಿ ಭರಿತವಾದಂತ ವಿಡಿಯೋಗಳು, ಸ್ಪೆಷಲ್ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ. ನೀವೇನಾದ್ರು ನನ್ನ ಚಾನಲ್ಗೆ ಮೆಂಬರ್ ಆಗ್ಲಿಲ್ಲ ಅಂತ ಹೇಳಿದ್ರೆ ನನ್ನ ಚಾನಲ್ ಪಕ್ಕದಲ್ಲಿ ಇರತಕ್ಕಂಥ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮೆಂಬರ್ಶಿಪ್ ನ ತೆಗೆದುಕೊಳ್ಳಿ. ನಾನು ಮೆಂಬರ್ ಓನ್ಲಿ ವಿಡಿಯೋಗಳನ್ನ ಮಾಡ್ತಕ್ಕಂಥ ಎಲ್ಲ ವಿಡಿಯೋಗಳು ಜೊತೆಗೆ ಮಾಹಿತಿ ಭರಿತವಾದಂತ ವಿಡಿಯೋಗಳು ನಿಮಗ್ ಬಂದು ತಲುಪ್ತವೆ. ಹಾಗೂ ಪಬ್ಲಿಕ್ ಆಗುವ ಎಲ್ಲ ವಿಡಿಯೋಗಳು ಪಬ್ಲಿಕ್ ಆಗುವ ಮುನ್ನ ನಿಮ್ಗೆ ತಲುಪ್ತವೆ. ಬನ್ನಿ ಮಾಹಿತಿಯಲ್ಲಿ ಮುಂದುವರಿಯೋಣ. ಮೊದಲಿಗೆ ಫಾರ್ಮಸಿಸ್ಟ್ ಹುದ್ದೆಗಳ ಬಗ್ಗೆ ಚರ್ಚೆ ಮಾಡ್ಬಿಡೋಣ. ಸುಮಾರು 1000 ಹುದ್ದೆಗಳನ್ನ ಫಾರ್ಮಸಿಸ್ಟ್ ಹುದ್ದೆಗಳನ್ನ ತುಂಬಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ತೀರ್ಮಾನ ಕೈಗೊಂಡಿದೆ. ಸುಮಾರು 11 ತಿಂಗಳ ಅಪ್ರೆಂಟಿಸ್ಶಿಪ್ ಕೊಡುವ ಮೂಲಕ ಈ ಹುದ್ದೆಗಳನ್ನ ನಾವು ತುಂಬ್ಕೋಬೇಕಾಗತ್ತೆ ಅನ್ನುವ ಹಿನ್ನೆಲೆಯಲ್ಲಿ ಈ ಒಂದು ಯೋಜನೆಯನ್ನ ಮಾಡ್ತಾ ಇದೆ. ಆರೋಗ್ಯ ಇಲಾಖೆ ಆದೇಶವನ್ನ ಹೊರಡಿಸಿದೆ. ಜೊತೆಗೆ ಒಂದು ಮಾಹಿತಿಯನ್ನು ಕೂಡ ಹೇಳಿದೆ. ಸುಮಾರು 18,000 ಏನು ಡಿ ಫಾರ್ಮಸಿ ಮಾಡಿರ್ತಕ್ಕಂಥವ್ರು ಪ್ರತಿ ವರ್ಷ ಹೊರಗೆ ಬರ್ತಿದಾರೋ, ಜೊತೆಗೆ 8,000 ಬಿ ಫಾರ್ಮಾ ಮಾಡಿರ್ತಕ್ಕಂಥವ್ರು ಹೊರಗೆ ಬರ್ತಿದಾರೋ, ಇವರೆಲ್ಲರಿಗೂ ಕೂಡ ಉದ್ಯೋಗಗಳನ್ನ ಒದಗಿಸಬೇಕಾಗಿದೆ. ಜೊತೆಗೆ ರಾಜ್ಯ ಸರ್ಕಾರವು ಕೂಡ ಸುಮಾರು 1500 ಹುದ್ದೆಗಳನ್ನ ತುಂಬಬೇಕಾಗಿದೆ. ಅವು ಖಾಲಿ ಇದಾವೆ. ಈಗ ಆಲ್ರೆಡಿ 400 ಹುದ್ದೆಗಳನ್ನ ಒಂದು ಗುತ್ತಿಗೆ ಆಧಾರದ ಮೇಲೆ ಏನು ತಗೋಬೇಕು ಅಂತ ಹೇಳಿ ತೀರ್ಮಾನವನ್ನು ಕೈಗೊಂಡಿದೆಯೋ ಅದರಂತೆ ಉಳಿದ ಸುಮಾರು 1100 ಹುದ್ದೆಗಳಲ್ಲಿ 1000 ಹುದ್ದೆಗಳನ್ನ ಅಪ್ರೆಂಟಿಸ್ಶಿಪ್ ಮೂಲಕ ನಾವು ತುಂಬ್ಕೋತೀವಿ ಎಂಬುದಾಗಿ ಹೇಳಿದೆ. ಆದೇಶವನ್ನು ಕೂಡ ಹೊರಡಿಸಿದೆ. ಏನು 18,000 ಡಿ ಫಾರ್ಮ್ ಅವರು 8,000 ಬಿ ಫಾರ್ಮ್ ಅವರು ಇದ್ದಾರೋ, ಈ ಒಂದು ಟೋಟಲ್ ನಲ್ಲಿ ಈ ಒಂದು 26,000 ಫಾರ್ಮಸಿ ವಿದ್ಯಾರ್ಥಿಗಳು ಹೊರಗೆ ಬರ್ತಾ ಇದ್ದಾರೋ, ಇವರಲ್ಲಿ ರಾಜ್ಯದ ವಿದ್ಯಾರ್ಥಿಗಳು ಎಷ್ಟು ಅಂತಕ್ಕಂಥದ್ದನ್ನು ನೀವು ಕೇಳೋದಾದ್ರೆ ಸುಮಾರು 5,000 ಡಿ ಫಾರ್ಮಾ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ಹೊರಗೆ ಬರ್ತಿದ್ದಾರೆ. ಸುಮಾರು 4,000 ಬಿ ಫಾರ್ಮಾ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ಹೊರಗೆ ಬರ್ತಿದ್ದಾರೆ. ಒಟ್ಟಾರೆಯಾಗಿ 9,000 ಫಾರ್ಮಸಿ ಮಾಡಿರ್ತಕ್ಕಂಥ ಈ ವಿದ್ಯಾರ್ಥಿಗಳು ಹೊರಗೆ ಬರ್ತಾ ಇದ್ದಾರೆ. ಏನು ಆರೋಗ್ಯ ಇಲಾಖೆಯಡಿ ಸುಮಾರು 3,000 ಒಂದು ಹುದ್ದೆಗಳಿದಾವೋ, ಅದು ಫಾರ್ಮಸಿಸ್ಟ್ ಆಗಿ ಹುದ್ದೆಗಳಿದಾವೋ, ಆ ಹುದ್ದೆಗಳಲ್ಲಿ ಸುಮಾರು 50% ಖಾಲಿ ಇದಾವಂತೆ. ಆ 50% ತುಂಬಬೇಕು ಅಂತ ಹೇಳಿದ್ರೆ 1500 ಹುದ್ದೆಗಳಾಯ್ತು. ಅವುಗಳಲ್ಲಿ 400 ಹುದ್ದೆಗಳನ್ನ ಆಲ್ರೆಡಿ ಒಂದು ಗುತ್ತಿಗೆ ಆಧಾರದ ಮೇಲೆ ತೆಗೆದುಕೊಳ್ಳೋಕೆ ಪ್ರಯತ್ನವನ್ನು ಮಾಡಿದೆ. ಇನ್ನು ಉಳಿದಂತೆ 1100 ಹುದ್ದೆಗಳಲ್ಲಿ 1000 ಹುದ್ದೆಗಳನ್ನ ಅಪ್ರೆಂಟಿಸ್ಶಿಪ್ ಮೂಲಕ ನಾವು ತಗೊಳ್ತೀವಿ ಎಂಬುದಾಗಿ ಆದೇಶಗಳನ್ನ ಹೊರಡಿಸಿದೆ. ಸುಮಾರು 11 ತಿಂಗಳಿಗೆ ಈ ಅಪ್ರೆಂಟಿಸ್ಶಿಪ್ ನ ತೆಗೆದುಕೊಂಡು ಅವ್ರಿಗೆ ನಿಗದಿತ ತಿಂಗಳಿಗೆ ಸ್ಟೈಪಂಡ್ ಅನ್ನು ಕೂಡ ನೀಡಬೇಕು ಅಂತ ತೀರ್ಮಾನವನ್ನು ಮಾಡಿದೆ. ಕಳೆದ 2 ವರ್ಷಗಳಿಂದ ಯಾರೆಲ್ಲ ಡಿ ಫಾರ್ಮಾ ಮಾಡಿದಿರೋ, ಡಿ ಫಾರ್ಮ್ ಮುಗಿಸಿದಿರೋ ಅಂತ ಎಲ್ಲ ಅಭ್ಯರ್ಥಿಗಳು ಕೂಡ ಈಗ ಅಪ್ಲೈ ಮಾಡ್ಲಿಕ್ಕೆ ಸಾಧ್ಯ ಇದೆ. ನೀವು ಅರ್ಜಿಯನ್ನ ಹಾಕ್ಬಹುದು ಎಂಬುದಾಗಿ ಹೇಳಿದೆ. ಆ ನಂತರದಲ್ಲಿ ಅದು ಆಯ್ಕೆ ಪ್ರಕ್ರಿಯೆಯನ್ನ ನಡೆಸಿ ಈ ಅಪ್ರೆಂಟಿಸ್ಶಿಪ್ ನ ತುಂಬಿಕೊಳ್ಳುತ್ತೆ 11 ತಿಂಗಳಿಗೆ. ಆ ನಂತರದಲ್ಲಿ ಕಂಟಿನ್ಯೂ ಮಾಡಬೇಕು ಅಂತ ಹೇಳಿದ್ರೆ ಕಂಟಿನ್ಯೂ ಮಾಡುತ್ತೆ, ಇಲ್ಲ ಅಂತ ಹೇಳಿದ್ರೆ ಸರ್ಟಿಫಿಕೇಟ್ ನ ಕೊಡುತ್ತೆ. ಬಹುತೇಕವಾಗಿ ನನಗ್ ಗೊತ್ತಿರೋ ಹಾಗೆ ಏನು ಅಪ್ರೆಂಟಿಸ್ಶಿಪ್ ನ ಮಾಡ್ತಾರೋ ಅವ್ರಿಗೆ ಒಂದು ಕೌಶಲ್ಯ ಬರುತ್ತೆ, ಮತ್ತೆ ಪ್ರಾಯೋಗಿಕವಾದಂತ ಎಕ್ಸ್ಪೀರಿಯನ್ಸ್ ಇರುತ್ತೆ, ಒಂದಷ್ಟು ಚೆನ್ನಾಗಿ ಕಲ್ತಿರ್ತಾರೆ, ಅವಕಾಶಗಳು ಜಾಸ್ತಿ ಆಗ್ತವೆ. ಸರ್ಕಾರವೇ ಮುಂದುವರಿಸಬಹುದು ಅಥವಾ ಬೇರೆ ಬೇರೆ ಕಡೆ ಕೆಲಸಗಳನ್ನ ಹುಡ್ಕೋಬಹುದು. ಆ ದಿಸೆಯಾಗಿ ಈ ಅಪ್ರೆಂಟಿಸ್ಶಿಪ್ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ ಸ್ಕಿಲ್ ಅನ್ನ ಬೆಳೆಸ್ಕೊಳ್ಳಿ. ಇದನ್ನ ಸ್ಟೈಪಂಡ್ ಯುಕ್ತವಾಗಿ ಅದು ಸರ್ಕಾರದ ನೆಲೆಯಲ್ಲೇ ಕಲಿಯೋದು ಬಹಳ ಉತ್ತಮ ಆಗುತ್ತೆ. ಆ ದಿಸೆಯಿಂದಾಗಿ ಯಾರೆಲ್ಲ ಡಿ ಫಾರ್ಮ್ ಅನ್ನ ಮುಗಿಸ್ಕೊಂಡಿದ್ದೀರೋ ಅವರೆಲ್ಲ ಅಪ್ಲೈ ಮಾಡಿ ಅಂತ ಹೇಳ್ತಾ ನಾನು ಮತ್ತೊಂದು ವಿಚಾರವನ್ನ ಮುಂದುವರಿಸ್ತೀನಿ.
ಬನ್ನಿ ಆ ವಿಚಾರಕ್ಕೆ ಹೋಗೋಣ. ಪ್ರೀತಿವೀಕ್ಷಕರೇ, ರಾಜ್ಯದಲ್ಲಿ ಉದ್ಯೋಗಿನಿ ಅಂತಕ್ಕಂಥ ಒಂದು ಯೋಜನೆ ಇದೆ. ಈ ಯೋಜನೆ ಯಾರೆಲ್ಲ ಮಹಿಳೆಯರು ರಾಜ್ಯದಲ್ಲಿ ಈ ಸ್ವ ಉದ್ಯೋಗಗಳನ್ನ ಮಾಡಬೇಕು ಅಂತಿದ್ದಾರೋ ಅವ್ರಿಗೆ ಆರ್ಥಿಕ ಸೌಲಭ್ಯಗಳನ್ನ ಒದಗಿಸ್ಲಿಕ್ಕೆ ಇರತಕ್ಕಂತ ಒಂದು ಯೋಜನೆ. ಇದು ಸರ್ಕಾರದ ಯೋಜನೆ ಆಗಿದೆ. ಈ ಯೋಜನೆಯನ್ನ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮ ನಡೆಸ್ಕೊಂಡು ಬರ್ತಾ ಇದೆ. ಯಾರೆಲ್ಲ ಮಹಿಳೆಯರು ಸ್ವ ಉದ್ಯೋಗಗಳನ್ನ ನಡೆಸ್ತೀನಿ ಅಂತ ಬಯಸ್ತಾರೋ ಅವರೆಲ್ಲರಿಗೂ ಕೂಡ ಆರ್ಥಿಕವಾದ ಸಹಾಯ ಸಿಗ್ತಾ ಹೋಗುತ್ತೆ. ಯಾರಿಗೆಲ್ಲ ಈ ಯೋಜನೆಯಡಿ ಸಾಲ ಸೌಲಭ್ಯಗಳನ್ನ ನಾವು ಕೊಡ್ತೀವಿ ಅಂತ ಹೇಳ್ಕೊಬಿಟ್ಟಿದ್ದಾರೆ. ನಿರುದ್ಯೋಗಿ ಮಹಿಳೆಯರು ಯಾರಿದ್ದಾರೋ ಅವ್ರಿಗೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸೇರಿದಂತ ಮಹಿಳೆಯರಿಗೆ, ಉಳಿದಂತೆ ವಿಧವೆಯರಿಗೆ, ಅಂಗವಿಕಲರಿಗೆ, ಅಲ್ಪಸಂಖ್ಯಾತರು, ಲಿಂಗತ್ವ ಅಲ್ಪಸಂಖ್ಯಾತರು, HIV ಸೋಂಕಿತ ಮಹಿಳೆಯರು ಮತ್ತು ಅದರಿಂದ ಬಾಧಿತ ಮಹಿಳೆಯರು, ಇವರೆಲ್ಲರಿಗೂ ಕೂಡ ಈ ಯೋಜನೆಯಡಿಯಲ್ಲಿ ನಾವು ಸಾಲ ಸೌಲಭ್ಯಗಳನ್ನ ಕೊಡ್ತೀವಿ. ಅವರು ತಮ್ಮ ಕಾಲ ಮೇಲೆ ತಾವು ನಿಂತುಕೊಳ್ಳಲು ಸ್ವ ಉದ್ಯೋಗಗಳನ್ನ ಕೈಗೊಳ್ಳಬಹುದು ಅಂತಕ್ಕಂಥದನ್ನ ಹೇಳಿದೆ. ಹಾಗಾದ್ರೆ ಇದಕ್ಕೆ ಅಪ್ಲೈ ಮಾಡ್ತಕ್ಕಂಥ ರೀತಿ ಯಾವುದು ಅಂತಕ್ಕಂಥ ನೀವು ಕೇಳೋದಾದ್ರೆ ವೆಬ್ಸೈಟ್ ಅಡ್ರೆಸ್ ಅನ್ನ ಕೊಟ್ಟಿದ್ದಾರೆ. ನಾನು ಅದನ್ನ ಹೇಳ್ತೀನಿ, ನೋಟ್ ಮಾಡ್ಕೊಂಡು ಅಲ್ಲಿ ಹೋಗಿ ಅಪ್ಲೈ ಮಾಡಿ. ಏನು ರಾಜ್ಯದಲ್ಲಿ ಸೇವಾ ಸಿಂಧು ಪೋರ್ಟಲ್ ಇದೆಯೋ ಆ ಪೋರ್ಟಲ್ಗೆ ನೀವು ಹೋಗಿ ಅರ್ಜಿಯನ್ನ ಸಲ್ಲಿಸಬಹುದು. ನಿಮ್ಗೇನಾದ್ರೂ ಸೇವಾ ಸಿಂಧು ಪೋರ್ಟಲ್ ನಲ್ಲಿ ಅಪ್ಲೈ ಮಾಡೋದು ಕಷ್ಟ ಅಂತ ಅನ್ಸುತ್ತೆ ಅಂತ ಹೇಳಿದ್ರೆ, ಸೇವಾ ಸಿಂಧು ಪೋರ್ಟಲ್ ಗಳನ್ನ ಎಲ್ಲೆಲ್ಲಿ ಬಳಸ್ತಾ ಇದ್ರೆ ಅಲ್ಲಿಗೆ ಹೋದ್ರೆ ನಿಮ್ಗೆ ನೇರವಾಗಿ ಅರ್ಜಿ ಸಲ್ಲಿಸೋದಕ್ಕೆ ಸಾಧ್ಯ ಆಗ್ತದೆ. ನೀವು ಬಾಪೂಜಿ ಸೇವಾ ಕೇಂದ್ರಕ್ಕೆ ಹೋಗಿ, ಗ್ರಾಮ 1ಗೆ ಹೋಗಿ, ಬೆಂಗಳೂರು 1ಗೆ ಹೋಗಿ, ಕರ್ನಾಟಕ 1ಗೆ ಹೋಗಿ, ಈ ಸೇವಾ ಕೇಂದ್ರಗಳು ಎಲ್ಲೆಲ್ಲಿದ್ದಾವೋ ಆ ಒಂದು ಕೇಂದ್ರಗಳಲ್ಲಿ ಈ ಸೇವಾ ಸಿಂಧು ಪೋರ್ಟಲ್ ನೀಟಾಗಿ ವರ್ಕ್ ಆಗ್ತಾ ಇರುತ್ತೆ. ನೀವು ಅಲ್ಲಿ ಹೋಗಿ ಈ ಉದ್ಯೋಗಿನಿ ಯೋಜನೆಗೆ ನಾವು ಅಪ್ಲೈ ಮಾಡಬೇಕು, ಅಪ್ಲಿಕೇಶನ್ ಹಾಕೊಡಿ ಅಂತ ಹೇಳಿದ್ರೆ ಹಾಕೊಡ್ತಾರೆ. ನೀವು ಅಲ್ಲಿ ಕೇಳ್ತಕ್ಕಂತ ಕೆಲವು ದಾಖಲೆಗಳನ್ನ ಒದಗಿಸ್ಕೊಡ್ಬೇಕಾಗತ್ತೆ. ಹೀಗೆ ನೀವು ಅಪ್ಲೈ ಮಾಡಿ ಲಾಸ್ಟ್ ಡೇಟ್ ಯಾವುದು ಅಂತಕ್ಕಂಥದನ್ನ ಕೇಳೋದಾದ್ರೆ ಜನವರಿ 15, 2026. ಅದರ ಒಳಗಡೆ ನೀವು ಈ ಒಂದು ಉದ್ಯೋಗಿನಿ ಯೋಜನೆಗೆ ಅಪ್ಲೈ ಮಾಡಿ. ಆ ನಂತರದಲ್ಲಿ ನಿಮ್ಗೆ ಆ ವೆರಿಫಿಕೇಶನ್ ಮುಗಿದು ನಿಮ್ಮನ್ನ ಸೆಲೆಕ್ಟ್ ಮಾಡಿದ ನಂತರದಲ್ಲಿ ನಿಮ್ಗೆ ಆರ್ಥಿಕ ಸಹಾಯಗಳನ್ನ ನೀಡಲಾಗುತ್ತೆ. ಯಾರಿಗೆಲ್ಲ ಆರ್ಥಿಕವಾಗಿ ಸಹಾಯ ಬೇಕು ಅಂತ ಅನ್ಸುತ್ತೋ ಆ ಮಹಿಳೆಯರು ಈಗಲೇ ಉದ್ಯೋಗಿನಿ ಯೋಜನೆಗೆ ಅಪ್ಲೈ ಮಾಡಬಹುದು. ಸರ್ಕಾರದ ಈ ಸೌಲಭ್ಯವನ್ನು ಪಡ್ಕೊಂಡು ನಿಮ್ಮದೇ ಆದಂತ ಸ್ವಂತ ಉದ್ಯೋಗಗಳನ್ನ ಆರಂಭ ಮಾಡಬಹುದು. ಹೀಗೆ ಸೌಲಭ್ಯಗಳನ್ನ ಬಳಸ್ಕೊಂಡು ನೀವು ಬೆಳೆಯೋದ್ರಿಂದ ಒಂದಷ್ಟು ಮಂದಿಗೆ ಉದ್ಯೋಗಗಳನ್ನ ನೀಡಬಹುದು, ನೀವು ಉದ್ಯೋಗದಾತರಾಗಬಹುದು. ಈ ಹಿನ್ನೆಲೆಯಲ್ಲಿ ಮಹಿಳಾ ಸಬಲೀಕರಣ ಅಂತಕ್ಕಂಥದ್ದು ನಡೀತಾ ಇರುತ್ತೆ ಅಂತಕ್ಕಂಥದ್ದನ್ನ ಈ ಮೂಲಕ ಹೇಳ್ತಾ, ಎಲ್ಲರೂ ಈ ಸೌಲಭ್ಯಗಳನ್ನ ಬಳಸ್ಕೊಳ್ಳಿ ಅಂತ ಕೇಳ್ಕೊಳ್ತಾ, ಈ ಎರಡು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಜೊತೆಗೆ ಎಷ್ಟೋ ಮಂದಿಗೆ ಈ ಮಾಹಿತಿ ಬೇಕಾಗುತ್ತೆ, ದಯಮಾಡಿ ಶೇರ್ ಮಾಡಿ. ಜೊತೆಗೆ ನಾನು ಹೇಳ್ಬೇಕು ಕೇಳ್ಬೇಕು ಅಂತಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಹೋಗಿ ಒಂದು ಕಾಮೆಂಟ್ ಮಾಡಿ. ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್, ಲವ್ ಯು ಆಲ್. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಧನ್ಯವಾದಗಳು. ಮತ್ತೆ ಭೇಟಿ ಆಗ್ತಿರೋಣ.